ನೋಡಿ ಇವಾಗ ಡೇ ಸೆಕೆಂಡು ತಿರುಪತಿ ಪಾದಯಾತ್ರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೋಲಾರು ದಾಟ್ಕೊಂಡು ಹಿಂಗೆ ಇದ್ದೀವಿ. ಇಲ್ಲಿ ಯಾವಾಗಲೂ ಕೂತ್ಕೊಳ್ತಾ ಇದ್ವಿ ಈ ದೇವಸ್ಥಾನದ ಹತ್ರ ಬಂದು. ಈ ದೇವಸ್ಥಾನನ ಮುಂದೆನೇ ಗೊತ್ತಿಲ್ಲ, ಇಲ್ಲೇ ಕೂತ್ಕೊಳ್ತಾ ಇದ್ವಿ. ಇವಾಗ ಯಾರೋ ಕೂತಿದ್ದಾರೆ, ನಮ್ಮ ಕಡೆಯವರು ಇರಬೇಕು. ಟಿ ಶರ್ಟ್ ಕಲರ್ ಹಂಗೆ ಐತೆ, ನೋಡೋಣ. ಬಾಯ್ ಬಾಯ್. ನೋಡಿ ನಮ್ಮ ಗಾಡಿ, ಕೆಲವರು ಗಾಡಿ ಹತ್ಬಿಟ್ಟವ್ರೆ, ಇಲ್ಲೇ ಕೂತ್ಕೊಂಡವ್ರೆ. ನಾನು ಪಕ್ಕದಲ್ಲಿ ಬಂಕಿದೆ, ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡಿಕೊಂಡು ಬರ್ತೀನಿ. ನೋಡಿ ಆ ಕಡೆ ನೀರಿಲ್ಲ ವಾಶ್ರೂಮಲ್ಲಿ. ಪಕ್ಕದಲ್ಲಿ ಅಶೋಕ ಲೈಲ್ಯಾಂಡ್ ಶೋರೂಮ್ಗೆ ಹೋಗಿ ಅಂದರು. ಹೋಗಿ ಕೇಳಿದ ತಕ್ಷಣ ಸರಿ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ ಅಂದರೆ ವಾಶ್ರೂಮ್ನ. ಬಟ್ ನೀಟಾಗಿ ಇಟ್ಟಿದ್ದಾರೆ. ಈ ಥರ ಎಲ್ಲ ನೀವು ಕೇಳಬೇಕು, ಇಲ್ಲ ಅಂದರೆ ನ್ಯಾಚುರಲ್ ಕೊಟ್ಟರೆ ಕೆಲ್ಸಗಳಾಗಲ್ಲ. ನಮ್ಮ ಗಾಡಿ ಬಂದಿದೆ, ಏನೋ ಟಿಫನ್ ಕೊಡ್ತೀನಿ ಅಂತಿದ್ದಾರೆ. ಇವರು ಟಿಫನ್ ಬರಬೇಕು, ಯಾರೋ ತರ್ತಾ ಇದ್ದಾರೆ. ನೋಡಿ ಇವಾಗ ಈ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿದ್ವಿ. ಇನ್ನು ಸುನೀಲನ ಮುನಿಬ್ರು, ಆಮೇಲೆ ಇಬ್ಬರು ಅಕ್ಕಂದಿರು ಬರಬೇಕು, ಅವ್ರಿಗೋಸ್ಕರ ವೈಟಿಂಗ್. ಹಂಗೆ ಟಿಫನು ಬರುತ್ತೆ. ಅಷ್ಟೊಳಗೆ ನಮ್ಮ ಭಟ್ರನ್ನ ಮಧ್ಯಾಹ್ನ ಊಟಕ್ಕೆಲ್ಲ ಕಟಿಂಗ್ ಮಾಡ್ತವ್ರೆ. ಇವರು ಬಂದುಬಿಟ್ಟು ಚಿಕ್ಕಟೂರಿಂದ ಅಂತ ಬಂದಿರೋದು. ಹೆಂಗೆ ಬಂದರು ಅಂದರೆ ಅವ್ರ ಬಾಯೆಲ್ಲ ಹೇಳಿಸ್ತೀನಿ ಆಮೇಲೆ. ಬ್ಯುಸಿ ಇದ್ದಾರೆ, ತುಂಬ ಡಿಸ್ಟರ್ಬ್ ಮಾಡೋದು ಬೇಡ, ಆಮೇಲೆ ಮಾತಾಡ್ತಾರೆ. ಓಕೆ. ನೋಡಿ ತಿಂಡಿ ಬಂದಿದೆ, ಇವಾಗ ತಿಂಡಿ ತಿನ್ನೋಣ ಬನ್ನಿ. ಕೈ ಏಟಾಗಿರೋದ್ರಿಂದ ಬ್ಯಾಂಡೇಜ್ ಬಿಚ್ಚಿದೆ ನಿನ್ನೆ ರಾತ್ರಿನೇ. ಸ್ವಲ್ಪ ಊತ ಕಮ್ಮಿ ಆಗಿದೆ, ಬಟ್ ನೋಡಿ ಊತ ಇದೆ. ಸ್ಪೂನಲ್ಲೇ ತಿಂತಾ ಇದೆ. ನೋಡಿ ಡಿ ಸಿ ಆಫೀಸ್ ಹತ್ರ ಬಂದಿದ್ದೀವಿ. ನಡ್ಕೊಂಬಂದ್ರ ಡಿ ಸಿ ಆಫೀಸು ಅದು ಹಿಂದಕ್ಕೆ ಆಯ್ತು. ರಾಮನ್ ಬಾಣ ಇನ್ನ ಮುಂದೆ ಬಂದ್ಬಿಟ್ಟಿದ್ದಾರೆ. ಅವ್ರು ಕೂಡ ಮಾತಾಡ್ತಾರೆ. ಒಂದೊಂದು ನಿಮಿಷ ಅಣ್ಣ, ಅವ್ರು ಅಲ್ಲಿದ್ದಾರೆ. ಹಲೋ ಅವ್ರು ರಾಮನ್ ಬಾಣ ಹೇಳ್ತಾರೆ. ರಾಮನ್ ಬಾಣ ಅಲ್ಲೇ. ನೋಡಿ ಯಾರೋ ಇವರು ಬೇರೆ ನೆಲಮಂಗ್ಲಿಂದ ಬಂದಿರೋರು. ಎಲ್ಲೋ ಆಲ್ಟ್ ಇದೆಯಂತೆ, ಗೊತ್ತಿಲ್ಲ. ಐಡೆಂಟಿ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಫೋನ್ ಹೋಗ್ತಲ್ಲ ಅಂತ ನಮ್ಮ ಫೋನ್ ಇಸ್ಕೊಂಡು ಐಡೆಂಟಿ ಕಾರ್ಡಲ್ಲಿ ನಂಬರ್ ಎತ್ಕೊಂಡು ಹೊಡೆದು ಕೇಳ್ತವ್ರೆ. ಇವಾಗ ಇವ್ರನ್ನ ಪರಿಚಯ ಮಾಡೋಣ ಅಂದರೆ, ಇವರು ಪ್ರಶಾಂತ್ ಅಂತ ಹೊಸಬರು, ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಈ ವರ್ಷ. ಅನಿಲ್ ಅಣ್ಣ ಅವರು ಚಿಗರಿ ದೋಸ್ತು. ಇನ್ನೇನ ಇದೆ ಬಾಕಿ? ಅಷ್ಟೇನಾ? ಓಕೆ, ಬನ್ನಿ ಮುಂದೆ ಹೋಗೋಣ. ಅಲ್ಲೇನೋ ನಿಂಬೆಹಣ್ಣು ರಸ ಕೊಡ್ತಾರೆ. ನಿಂಬೆಹಣ್ಣು ಜ್ಯೂಸ್, ಅದೇ ರಸ. ನಾವು ಕನ್ನಡಿಗರು ನಿಂಬೆಹಣ್ಣು ರಸವನ್ನು ಸೇವಿಸಿ ನಮ್ಮ ಶರಾಬತ್ ಅದು ಹಿಂದಿ ಆಗೋಯ್ತಲ್ಲ. ನಿಂಬೆಹಣ್ಣು ರಸವನ್ನು ಸೇರಿಸಿ ನಮ್ಮ ಪಾದಯಾತ್ರೆಯನ್ನು ಮುಂದುವರಿಸೋಣ. ಗೋವಿಂದ. ಏನಣ್ಣ? ಇಲ್ಲ ತಗೊಳ್ಳಿ. ನಾವು ಪರಿಚಯ ಆಗಿತ್ತಲ್ಲ, ಅದ್ರ ಮೇಲೆ ದೇವ್ರು ನಿಮ್ಮ ಹೆಸರು ಬರ್ತಾವನೆ.
ಎಲ್ಲ ಭಕ್ತಾದಿಗಳ ಹೆಸರು ನೋಡಿ. ಡಿ ಸಿ ಆಫೀಸು ಹೋಗ್ತಾ. ನಿಮ್ಗೆ ಎಷ್ಟಣ್ಣ ವಯಸ್ಸು? 60. ಪರವಾಗಿಲ್ಲ, ಹೆಂಗಾಗೆ ನಡೀತಾ ಇದ್ದೀರಾ ನಮ್ಮ ಥರ. ಹಾಂ ನಮ್ದೆಲ್ಲ ಫೈಬರ್ ಬಾಡಿ. ಹಾಂ ಕರೆಕ್ಟಾಗೆ 10 ತಿಂಗಳು ಬರ್ತಡೆ. ನೋಡಿ ಅವರು ಅಂಕಲ್ಲು ಎಷ್ಟಪ್ಪ ವಯಸ್ಸು ಅಂದರೆ 60 ವರ್ಷ ಅಂದ್ಬಿಟ್ರು. ಶಾಕ್ ಆಗೋಯ್ತು. ಫಸ್ಟ್ ಟೈಮ್ ಬಂದಿದ್ದಾರೆ ಹಿಂಗೆ ಮಗಳಿಗೆ ಮದುವೆ ಆಗಲಿ ಅಂತ ಬೇಡ್ಕೊಂಡು. ನೋಡಿ ಮಕ್ಕಳಿಗೋಸ್ಕರ ಈ ವಯಸ್ಸಲ್ಲೂ ಕಷ್ಟಪಡ್ತಾರೆ ಅಪ್ಪ ಅಮ್ಮಗಳು. ಅದಕ್ಕೆ ಯಾವಾಗ ಪೇರೆಂಟ್ಸ್ ಲವ್ ಇಸ್ ಗ್ರೇಟೆಸ್ಟ್ ಲವ್ ಇನ್ ಹೋಲ್ ಯೂನಿವರ್ಸ್ ಅಂತ ಹೇಳ್ಬೋದು. ಸೊ ಇವಾಗ ನಾ ಇಲ್ಲೇ ಎಲ್ಲ ಇವರು ಇರಿ ಅಂದರು. ಲೆಮನ್ ಜ್ಯೂಸ್ ಕಡಿಮೆ ಇದೆ. ನೋಡಿ ಇವಾಗ 2ನೇ ದಿನ ಅಷ್ಟೇ ಚೇಂಜ್ ಆಗಿದೆ. ಅಷ್ಟು ವರ್ಷ ಆಯ್ತಿದೆ ಬೇರೆ, ಅದಕ್ಕೆ ಮುಂಚೆ ಆಯ್ತಿದೆ ಬೇರೆ, ಇವಾಗ ಹೋಗ್ತಿರೋದು ಬೇರೆ. ಇದು ಬಂದ್ಬಿಟ್ಟು ಮಾಧವ ತೀರ್ಥ ಶ್ರೀಮಠ ಅಂತ, ಶ್ರೀ ಮಾಧವ ತೀರ್ಥ. ನೋಡಿ ಹೆಂಗಿದೆ ಮಠ. ಇಲ್ಲಿ ಊಟ ಮಾಡಿದ್ರಿ, ಅಲ್ಲಿ ಇದು ಮಠ ಮುಚ್ಚಿದ್ದಾರೆ. ಇದು ಒಳಗಡೆ ಒಂದು ದೇವಸ್ಥಾನ, ಅಲ್ಲಿ ನವಗ್ರಹ ಇದೆ. ಇದು ಮಾಧವ ತೀರ್ಥ ಮಠ ನೋಡಿ. ಶ್ರೀರಾಮ ರಘುರಾಮ. ಆಮೇಲೆ ಇದು ಮರ ಪಕ್ಕದಲ್ಲೇ ಶೌಚಾಲಯ ಆಯಿತು, ಅಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ಇಲ್ಲಿ ನಾವು ಈಗ ಮಲ್ಕೊತಾ ಇದ್ದೀವಿ. ಅವರೆಲ್ಲ ಮಲಗಿದ್ದಾರೆ. ಇದು ಈ ವರ್ಷ ನಾವು ಹೊಸ್ದಾಗಿ ಬಂದಿರೋ ಅಷ್ಟೇ, ಬಟ್ ಓಪನ್ ಏರಿಯಾ. ಮಳೆ ಬಂದರೆ ಎದ್ದು ಬಿದ್ದು ಓಡಬೇಕು ಆ ಕಡೆ, ಹೆಂಗೋದ್ರೂ ಅಷ್ಟೆ ನೆಂದೋಗ್ಬಿಡ್ತೀವಿ. ಓಕೆ, ಇವಾಗ ನಾನು ಮಲ್ಕೊತೀನಿ. ನೋಡಿ ಇವಾಗ ಒಂದು ಅಬ್ಸರ್ವ್ ಮಾಡಿದೆ ನಾನು, ಇಲ್ಲಿ ಬಾಗಿಲಲ್ಲೇ ದಶಾವತಾರ ಇದೆ. ವಿಷ್ಣು ಸ್ವಾಮಿದು ದಶಾವತಾರ. ಸೂಪರ್ ಅಲ್ಲ, ಮಸ್ತಾಗಿ ಮಾಡಿದ್ದಾರೆ. ಐಡಿಯಾಲಜಿ ಸೂಪರ್. ಅಲ್ಲಿ ನೋಡಿ, ಪ್ರಮೋಟೆಡು, ಪ್ಲ್ಯಾನರು, ಫೈನಾನ್ಸ್ಡು, ಕೋಆರ್ಡಿನೇಟೆಡು,
and for namesake instituted a small sannyasi of Sri Madhava Tirtha. ಎಲ್ಲ ರಾಮನೇ ಅನ್ನೋ ಥರ ಮಾಡಿದ್ದಾರೆ. ಪ್ಲ್ಯಾನರು ಫೈನಾನ್ಸ್ಡ್. ಸಾಯಂಕಾಲ ಆಯಿತು, ಬಜ್ಜಿ ತಿನ್ನೋ ಸಮಯವಾಗಿದೆ. ದಿಸ್ ಈಸ್ ಬಾಳೆಕಾಯಿ ಬಜ್ಜಿ. ಬಿಸಿ ಬಿಸಿ ಬಜ್ಜಿ ಜೊತೆ ಬಿಸಿ ಬಿಸಿ ಕಾಫಿ. ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ ಬೇರೆ ಬೇರೆ ಇಲ್ಲಿ. 55 ಜನ ಇದ್ದಾರೆ ಇದರಲ್ಲಿ. ಅವ್ರು ನೋಡಿ ಟ್ಯಾಂಕ್ ಒಂದು ಇಟ್ಕೊಂಡು ತುಂಬಿಸ್ಕೊಂಬಿಡೋದು. ನೀರಿರುತ್ತೋ ಇಲ್ವೋ ತೊಳ್ಕೊಳ್ಳಿ ನೀರಲ್ಲಿ ತೊಳ್ಕೊಳ್ಳಿ. ಅದೆಲ್ಲ ಅವರೇ ಆ ಕಡೆ ಕೂತಿರೋದು. ನೋಡಿ ಇವಾಗ ರಾತ್ರಿ ಊಟ ಮಾಡಿಬಿಟ್ಟು ಹೋಗ್ತಾ ಇದೀವಿ. ಎಷ್ಟೇ ಆಲ್ಟ್ ಮುಗೀತು, ಇವಾಗ ತಂಬಲ್ಲಿ ಬಿಡ್ತಾ ಇದೀವಿ ಊಟ ಮಾಡಿಕೊಂಡು. ನೆಕ್ಸ್ಟು ಆಲ್ಟ್ ಬಂದುಬಿಟ್ಟು 4 ರೋಡ್ ಶನಿಮಹಾತ್ಮ ಟೆಂಪಲ್. ಇನ್ನೊಂದು ಬ್ಯಾಚು ನಿಧಾನಕ್ಕೆ ಬರ್ತಾಯಿದೆ, ಸುನೀಲ್ ಅವ್ರ ಬ್ಯಾಚು. ಅವ್ರು ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಬಿಡ್ತಾರೆ. ಅದಕ್ಕೆ ನಾವಿವಾಗ ಅವ್ರಿಗೆ ಅನುಕೂಲವಾಗಿರಬೇಕು ಅಂತ ನಾವು ಖಾಲಿ ಮಾಡ್ತಾಯಿದ್ದೀವಿ, ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಓಕೆ, ನೀವು ಊಟ ಮಾಡಿ ಮಲ್ಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.